ಕಮಲಮ್ಮ, ಕಮಲಮ್ಮ, ಏನು ಮೋರೆ? ಕಮಲಮ್ಮ, ನಾಳೆ ಅಭಿರಾಮಿಗೆ ಸೀಮಂತ ಮಾಡೋಣ. ಅಯ್ಯೋ, ಇದೇನು ಇದ್ದಕ್ಕಿದ್ದಾಗೆ ಏನು ಏರ್ಪಾಡೆ ಮಾಡ್ಕೊಂಡಿಲ್ವಲ್ಲಮ್ಮ? ಅಯ್ಯೋ, ನಾನು ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳದ್ನಲ್ವಾ, ಅಲ್ಲಿ ಪೂಜಾರಿ ಹೇಳಿದ್ರು ನಾಳೆ ತುಂಬಾ ಒಳ್ಳೆ ದಿನ ಅಂತೆ. ನಾಳೆ ಬಿಟ್ರೆ ಈ ತಿಂಗಳಲ್ಲಿ ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ದಾರೆ. ಏನೇ ಶುಭ ಕಾರ್ಯ ಇದ್ರೂ ನಾಳೆನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾಳೆನೆ ಸೀಮಂತ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಯಾರನ್ನು ಕರ್ದೇ ಇಲ್ಲ, ತಿಂಡಿ ಊಟದ ವ್ಯವಸ್ಥೆ ಏನೂ ಆಗೇ ಇಲ್ವಲ್ಲಮ್ಮ? ಆಕ್ಚುಲಿ ಯಾರನ್ನೂ ಕರೀತಿಲ್ಲ ಕಮಲಮ್ಮ, ಬರೀ ಮನೆಯವ್ರು ಮಾತ್ರನೇ ಸಾಕು. ನಮ್ಮ ಆಫೀಸಲ್ಲಿ ಒಂದಿಬ್ಬರಿಗೆ ಹೇಳ್ತೀನಿ. ಊಟ ತಿಂಡಿ ಎಲ್ಲ ಅಲ್ಲಿ ಕ್ಯಾಟ್ರಿಂಗ್ ಹೇಳಿದೀನಿ ಆಲ್ರೆಡಿ. ಹೂವು ಹಣ್ಣು ಡೆಕೋರೇಷನ್ಗೆಲ್ಲ ಹೇಳ್ತೀನಿ. ನಾನು ಆಲ್ರೆಡಿ ಸ್ಯಾರಿ ಕೂಡ ತಂದ್ಬಿಟ್ಟಿದ್ದೀನಿ. ಓ ಹೌದಾ? ಸರಿ, ನಾಳೆ ಏನೇನು ಐಟಮ್ ಬೇಕು ಅಂತ ಬರ್ಕೊಂಡ್ಬಿಡೋಣ. ಸರಿಮ್ಮ. ನಿಮ್ಗೇನೇನು ಅನ್ಸುತ್ತೋ ಅದನ್ನೆಲ್ಲ ಹೇಳಿ, ಅದನ್ನ ನಾನು ಬರ್ಕೋತೀನಿ. ಆಯ್ತಾ? ಹೇಳಿ. ಫಸ್ಟ್ ಹಣ್ಣುಗಳನ್ನ ಬರ್ಕೊಂಬಿಡಿ. ಓಕೆ. 5 ತರ ಹಣ್ಣಲ್ವಾ? 5 ತರ. ಒಂದ್ 5 ತರ ಹಣ್ಣುಗಳು ಸಾಕಮ್ಮ. ಆಮೇಲೆ ಬಳೆ ಬೇಕು. ಆಮೇಲೆ ಮುಖ್ಯವಾಗಿ ಹಸಿರು ಬಳೆ ಬೇಕು. ಅದೇ ಎಲ್ಲೋಗ್ತಿದ್ಯೋ? ನನಗಿರೋ ಶಕ್ತಿನ ಇವಾಗ ದುಪ್ಪಟ್ಟು ಮಾಡ್ಕೊಂಡಿದ್ದೀನಿ. ಅಭಿರಾಮಿ ಹೊಟ್ಟೆಲಿರೋ ಮಗುನ ಇವತ್ತು ಸಾಯಿಸ್ತೀನಿ. ನಾವಿಬ್ರು ಬರೋದಾ? ಬೇಡ, ಅಲ್ಲಿಗೆ ಯಾರು ಬರೋದ್ ಬೇಡ. ಬಂದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಮಗುನ ಸಾಯಿಸಿದ್ಮೇಲೆ ನಾನೇ ಬಂದು ಹೇಳ್ತೀನಿ. ಅಮ್ಮೋರೆ, ಇವತ್ತಾರು ಕೆಲಸ ಸಕ್ಸಸ್ ಆಗ್ತಾ? ನನ್ ಪ್ರಕಾರ ಇವತ್ತು ಆದಿ ಈ ಕೆಲ್ಸನ ಮಾಡಿ ಮುಗಿಸ್ತಾನೆ ಅನ್ಸತ್ತೆ. ಅನ್ಸತ್ತೆ. ಅಯ್ಯೋ, ಇನ್ನೂ ಡೌಟ್ ಅಮ್ಮರ್ರೆ ನಿಮ್ಗೆ? ಇಷ್ಟು ದಿನ ಹಂಗೆ ಆಗ್ತಿತ್ತಲ್ವಾ, ಅದಕ್ಕೆ ಅಷ್ಟೇ.